ಅವರ ಕಾರ್ಯಚಟುವಟಿಕೆಗಳಲ್ಲಿ ಭಾಗಿಯಾದವನಲ್ಲ. ನಾನು ಯಾಕೆ ಚುನಾವಣೆ ನಿಲ್ಲಬಾರದು ಅಂತ ಯೋಚನೆ ಮಾಡಿದ್ದೆ. ಆ ಯೋಚನೆ ಮಾಡಿ ತಯಾರಿ ಮಾಡಬೇಕಾದ್ರೆ ಅವರು ಇನ್ನ ನಮ್ಮ ಹಾಸನ ಜಿಲ್ಲಾ ನೌಕರ ಸಂಘಕ್ಕೆ ಮೊದಲೇ ಹೇಳಿದ್ರಂತೆ, ಮಾರ್ಚ್ ತಿಂಗಳಲ್ಲೇ ಕೃಷ್ಣೇಗೌಡ ಬರ್ತಾನೆ, ನೀನು ಅವ್ರ ಪಟ್ಟಿ ಸೇರಿಸಬಾರ್ದು, ಬಿಡಬೇಕು ಅಂತ ಹೇಳಿದ್ರಂತೆ. ಅವ್ರು ಇನ್ನೂ ಟ್ರಾನ್ಸ್ಫರ್ ಆಗಿ ಬಂದಿಲ್ಲ, ಏನಿಲ್ಲ. ನಂದು ಜೂನ್ ತಿಂಗಳು ಟ್ರಾನ್ಸ್ಫರ್ ಮಾಡಿಸಿದ್ವಿ. ನಾವು ಒಂದ್ಸಲ ಹಿಂಗೆ ಯಾರು ಹಿರಿಯರು ಹೇಳಿದ್ರು, ನೀವು ಚುನಾವಣೆ ನಿಲ್ರಿ ಅಂತ. ಮಲ್ಲಿಕಾರ್ಜುನ ಅವರಿದ್ರು, ಸರ್ ನೀವು ಹಾಸನ ನಿಲ್ಲಿ, ನಾವಿಲ್ಲಿ ರಾಜ್ಯ ಪರಿಷತ್ ನಾನು ನಿಲ್ತೀನಿ ಅಂದರು. ಸರಿ ಅಂತೇಳಿ ಅವರು ರಾಜ್ಯ ಪರಿಷತ್ ನಿಲ್ಬೇಕಾದ್ರೆ ನಾನೇನು ಮಾಡಿದೆ, ಅಣ್ಣ ಹೇಳಿದ್ರು, ನಮ್ಮ ಮಂಜೇಗೌಡರು, ನಮ್ಮ ಅಣ್ಣ ಅವರು, ನೀನು ಹಾಸನಿಗೆ ಬಂದ್ಬಿಡು ಅಂತ. ಅವ್ರಿಗೆ ಲೀವ್ ನನ್ನ ಬೆಂಗಳೂರಲ್ಲಿ ಇತ್ತು, ಅವ್ರಿಗೆ ಗೊತ್ತಿಲ್ಲ. ಸರಿ ಅಂತ ಹೇಳಿ ನಾವು ನಮ್ಮ ಮಂತ್ರಿಗಳ ಹತ್ರ, ಸರ್ ನಾನು ಹಿಂಗೆ ಹೋಗ್ತಾ ಇದ್ದೆ, ಆಯ್ತು ಬಿಡ ಹೊರಗ್ಬಿಡು.